ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 2-3 ದಿನಗಳ ಹಿಂದೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಸಿ ಸುಳ್ಳುಗಳ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸಿದ್ದರಾಮಯ್ಯ ತಾವು ಬಚಾವಾಗೋದಕ್ಕೆ ಹೇಗೆ ಜಾತಿ ಗುರಾಣಿಯನ್ನು ಅಡ್ಡ ಹಿಡಿತಾರೆ, ತಮ್ಮ ತಪ್ಪು ಮುಚ್ಚಿಡೋದಕ್ಕೆ ಹೇಗೆ ಹೊಸ ಇಶ್ಯೂಗಳನ್ನು ಹುಟ್ಟು ಹಾಕ್ತಾರೆ ಅನ್ನೋ ಬಗ್ಗೆ ಡೀಟೇಲ್ಡ್ ಆಗಿ ಪ್ರೋಗ್ರಾಮ್ ಮಾಡಿದ್ವಿ. ಸಿದ್ದರಾಮಯ್ಯನವರು ಅವತ್ತು ತಮ್ಮ ಮೇಲಿರುವಂಥ ಎಲ್ಲ ಆರೋಪಗಳಿಂದ ಡೈವರ್ಟ್ ಮಾಡೋದಕ್ಕೆ ಹಾಗೆ ಸಿಂಪತಿ ಗಿಟ್ಟಿಸೋದಕ್ಕೆ ಒಂದು ದೊಡ್ಡ ಭಾಷಣ ಮಾಡಿದರು. ಅದರಲ್ಲಿ ಒಂದು ಹುಸಿ ಬಾಂಬ್ ಸಿಡಿಸಿದ್ರು. ಏನಂತ? ಬಿಜೆಪಿಯವರಿಗೆ ಅಧಿಕಾರದ ದಾಹ, ಅದಕ್ಕೋಸ್ಕರ ಸದಾಕಾಲ ಆಪರೇಷನ್ ಕಮಲ ಮಾಡೋ ಸಂಚು ರೂಪಿಸ್ತಾನೇ ಇರ್ತಾರೆ. ಕಾಂಗ್ರೆಸ್ನಿಂದ MLAಗಳನ್ನ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ತಲಾ 50 ಕೋಟಿ ರೂಪಾಯಿ ಲೆಕ್ಕದಲ್ಲಿ 50 ಶಾಸಕರನ್ನ ಕೊಂಡುಕೊಳ್ಳುವಂತಹ ಹುನ್ನಾರ ನಡೆಸಿದ್ದಾರೆ. ನಮ್ಮ ಪಕ್ಷದ ಶಾಸಕರಿಗೆ 50 ಕೋಟಿ ಆಫರ್ ಮಾಡಿ ಸೆಳಿತಾ ಇದ್ದಾರೆ. ನನ್ನಂತಹ ಹಿಂದುಳಿದ ಸಮುದಾಯದ ವ್ಯಕ್ತಿ CM ಆಗಿರೋದು ಅವರಿಗೆ ಸಹಿಸೋದಕ್ಕೆ ಆಗ್ತಾನೇ ಇಲ್ಲ. ಅದಕ್ಕೆ ಸರ್ಕಾರ ಬೀಳ್ಸೋದಕ್ಕೆ ಕೋಟಿಗಟ್ಟಲೆ ಆಫರ್ ಕೊಡ್ತಾ ಇದ್ದಾರೆ. ಇಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ? ವಿಜೇಂದ್ರ ಯಡಿಯೂರಪ್ಪನವರು ದುಡ್ಡಿನ ಗಿಡ ನೆಟ್ಟಿದ್ದಾರಾ? ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬಂತು? ಎಲ್ಲಿಂದ ಬರ್ತದೆ ಈ ದುಡ್ಡು? ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ನ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ನ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಬಿಟ್ಟಿದ್ದಾರೆ. ಹೀಗೆ ಭಾರಿ ಮಾತಾಡಿದ್ರು ಸಿದ್ದರಾಮಯ್ಯನವರು. ಪರ್ಟಿಕ್ಯುಲರ್ಲಿ ಈ 50 ಕೋಟಿ ರೂಪಾಯಿ ಆಫರ್ ಅನ್ನೋ ಮಾತು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಟಿವಿ ವಿಕ್ರಮ ಅದೇ ದಿನ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತು, ಈ ಆರೋಪಕ್ಕೆ ಸಾಕ್ಷಿ ಕೊಡ್ತೀರಾ ಅಂತ. ನಿಮ್ಗೆ ತಾಕತ್ತಿದ್ರೆ ಒಬ್ಬ ಶಾಸಕನ ಬಾಯಲ್ಲಿ ಸಾಕ್ಷಿ ಸಮೇತ ಹೇಳಿಸ್ಬಿಡಿ, ನಂಗೆ ಬಿಜೆಪಿಯ ಇಂಥ ವ್ಯಕ್ತಿಯಿಂದ ಆಫರ್ ಬಂದಿತ್ತು ಅಂತ. ಆಗ ಇದನ್ನ ರಾಜ್ಯದ ಜನ ಒಪ್ಕೋತಾರೆ ಅಂತ. ಆ ನಂತರದಲ್ಲಿ ಬಿಜೆಪಿ ನಾಯಕರೇ ಈ ಆರೋಪದ ವಿರುದ್ಧ ತಿರುಗಿ ಬಿದ್ರು. 50 ಕೋಟಿ ಅಂತ ಅವನ ಯಾರು ಹೇಳ್ದ? 50 ಅಲ್ಲ 100 ಕೋಟಿ ಅಂತ. ನಾನು ED ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ನಾವು ರಾಜಭವನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾವು ದಯವಿಟ್ಟು ಇದನ್ನ ಎನ್ಕ್ವೈರಿ ಮಾಡಿ. ಸಿದ್ದರಾಮಯ್ಯನ ಹತ್ರ ಸಾಕ್ಷಿ ಕೊಡಿ ಅಂದ್ರು. ಬೇಕಾದ್ರೆ ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ರು. ಸಿದ್ದರಾಮಯ್ಯ ಮಾತ್ರ ಥೇಟ್ ಪ್ರಿಯಾಂಕ್ ಖರ್ಗೆ ತರಹ ಗಾಳಿಲಿ ಗುಂಡು ಹಾರಿಸಿ ಹಿಟ್ ಅಂಡ್ ರನ್ ಮಾಡೇ ಬಿಟ್ರು. ಈಗ ಸಿದ್ದರಾಮಯ್ಯನ ಬಂಡವಾಳ ಬಯಲಾಗಿದೆ. ಈ ಆರೋಪ ಸುಳ್ಳು ಅಂತ ಜಗಜ್ಜಾಹೀರಾಗಿದೆ. ಅಂದಹಾಗೆ ಇದನ್ನ ಸುಳ್ಳು ಅಂತ ಪ್ರೂವ್ ಮಾಡಿದ್ದು ಬಿಜೆಪಿ ನಾಯಕರಲ್ಲ, ಅಥವಾ ಯಾವುದೋ ತನಿಖಾ ಆಯೋಗ ಸಮಿತಿ ಕೂಡ ಅಲ್ಲ. ಸಿದ್ದರಾಮಯ್ಯನ ಹಸಿ ಸುಳ್ಳು ಬಯಲಾಗಿದ್ದು ಅವರದೇ ಪಕ್ಷದ ನಾಯಕರಿಂದ. ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯೋಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕಾಂಪಿಟೇಷನ್ ನಡೀತಾನೆ ಇರುತ್ತೆ. ಪ್ರದೀಪ್ ಈಶ್ವರ್, ಜಮೀರ್ ಅಹಮದ್, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ, ಜಾರ್ಜ್, ಹೀಗೆ ಸಾಲು ಚೇಲಗಳು ಬಕೆಟ್ ಹಿಡ್ಕೊಂಡೇ ಇರ್ತಾರೆ. ಈ ಸಲ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿದಿದ್ದು ಮಂಡ್ಯದ ಶಾಸಕ ರವಿಕುಮಾರ್ ಅಲಿಯಾಸ್ ರವಿ ಗಣಿಗ. ಸಾಕ್ಷಿ ಕೊಡಿ ಅಂತ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ನಾನು ಕೊಡ್ತೀನಿ ಸಾಕ್ಷಿ ಅಂತ ಮುಂದೆ ಬಂದಿದ್ದು ರವಿ ಗಣಿಗ. ತಲಾ 50 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ರೆ ಬಕೆಟ್ MLA ರವಿ ಗಣಿಗ ಈ ಮೊತ್ತವನ್ನ ಇನ್ನೂ ಏರಿಸ್ಬಿಡ್ತಾರೆ. ಸಿದ್ದುಗೆ ಖುಷಿಯಾಗ್ಲಿ ಅಂತ. ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನ ವಿರೋಧ ಪಕ್ಷದವರು ಭೇಟಿ ಮಾಡಿದ್ರು, ಎಲ್ಲಿ ಭೇಟಿ ಮಾಡಿದ್ರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನ ಖರೀದಿ ಮಾಡಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನ ಹೇಳಿದರೆ ಅದು ಸತ್ಯ. ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ 12 ವರ್ಷ, 10 ವರ್ಷ, 8 ವರ್ಷ ನಡೀತದೆ. ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಬಿಡಬೇಕೋ ಬಿಡ್ತೀವಿ, ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ. ಬಿಜೆಪಿ ಅವರು ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ತಾ ಇರೋದು ನಿಜ. ಆಪರೇಷನ್ ಕಮಲ ಮಾಡೋಕೆ ನೀಡ್ತಾ ಇರುವಂತಹ ಆಫರ್ 50 ಕೋಟಿ ಅಲ್ಲ 100 ಕೋಟಿ ಅಂತ ಹೇಳೇ ಬಿಟ್ರು ಈ ರವಿಗಣಿಗ.
ಓ ಹೌದಾ, 100 ಕೋಟಿ ಆಫರ್ ಮಾಡಿದ್ದು ನಿಮ್ಗ? ಬಿಜೆಪಿಗೆ ಬನ್ನಿ ಅಂತ ನಿಮ್ಗೆ ಆಫರ್ ಕೊಟ್ಟಿದ್ರ ಅಂತ ಕೇಳಿದ್ರೆ, ನೋನೋ ನಂಗಲ್ಲ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ, ಆಮೇಲೆ ಚಿಕ್ಕಮಗಳೂರು ಶಾಸಕ ತಮ್ಮಣ್ಣ ಅವರಿಗೆ ಆಫರ್ ಬಂದಿತ್ತು ಅಂತ ಅವರ ಕಡೆ ಬೆರಳು ತೋರಿಸ್ಬಿಟ್ರು. ಅವರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲದರ ಬಗ್ಗೆ ನನ್ನ ಹತ್ರ ಫುಲ್ ಡೀಟೇಲ್ಸ್ ಇದೆ ಅಂದ್ಬಿಟ್ರು ರವಿ ಗಣಿಗ. ತಮ್ಮ ಹತ್ರ ಆಡಿಯೋ, ವಿಡಿಯೋ ಹಾಗೆ ಬೇರೆ ಬೇರೆ ದಾಖಲೆ ಇದೆ ಅಂತ ಕೂಡ ಹೇಳ್ಬಿಟ್ರು. ತಮಾಷೆ ಅಂದ್ರೆ ಅದನ್ನೆಲ್ಲ ಆಮೇಲೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಆದ್ರೆ ಕೆಲವೇ ಗಂಟೆಗಳಲ್ಲಿ ರವಿ ಗಣಿಗ ಹೇಳಿದ್ದು ಕಟ್ಟುಕತೆ ಅಂತ ಪ್ರೂವ್ ಆಗಿ ಹೋಯ್ತು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ನೇರವಾಗಿ ಸ್ಪಷ್ಟನೆ ಕೊಟ್ಟೇ ಬಿಟ್ರು. ರವಿ ಗಣಿಗ ಯಾಕೆ ಆ ರೀತಿ ಹೇಳಿದಾರೋ ನಂಗೆ ಗೊತ್ತಿಲ್ಲ. ನನ್ನನ್ನ ಯಾವ ಬಿಜೆಪಿ ನಾಯಕ ಕೂಡ ಸಂಪರ್ಕ ಮಾಡಿಲ್ಲ. ನಂಗೆ ಹಾಗೊಮ್ಮೆ ಆಫರ್ ಕೊಟ್ಟರು ಕೂಡ ನಾನು ಆಮಿಷಕ್ಕೆ ಬಲಿಯಾಗಲ್ಲ ಅಂತ. ಈಗ ರವಿ ಗಣಿಗ ಅವರು ಈ ವಿಷಯವನ್ನ ಅವನ್ನ ಕೇಳ್ಬೇಕಿಲ್ಲ, ಅವನನ್ನ ಮಾತಾಡಿಸ್ಬೇಕು. ನನಗೆ ಅವನು ಕೇಳಿದ್ರೆ ನಾ ಏನು ಆನ್ಸರ್, ವಾಟ್ ಶುಡ್ ಐ ಆನ್ಸರ್? ಹೌದಿಲ್ಲ ರೀ? ಅವ್ರ ಕಡೆ ಆಡಿಯೋ ವಿಡಿಯೋ ಅದಾವ ಅಂತೇಳಿ ನಾವು ಮತ್ತೆ ರಿಲೀಸ್ ಮಾಡೋದ ಅವನ್ನ ಮಾಡ್ತಾರಂತ್ರಿ, ಹೊರಗೆ ಹಾಕ್ಬೇಕು. ಮತ್ತೆ ನಿಮ್ಮ ಹತ್ರ ಏನಾದ್ರು ಇದಾವ ಸರ್? ನನ್ನ ಹತ್ರ ಏನಿಲ್ಲ, ನಾ ಹಿಂಗೆ ಡೈರೆಕ್ಟ್ ಹೊಡಿದು ಅಂದ ನಮ್ಮಂತ. ಇನ್ನು ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ಕೂಡ ಇದೇ ರೀತಿಯ ರಿಯಾಕ್ಷನ್ ಕೊಟ್ರು. ಬಿಜೆಪಿಯಿಂದ 100 ಕೋಟಿ ರೂಪಾಯಿ ಆಫರ್ ಬಂದಿರೋ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ, ನನ್ನನ್ನು ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ, ಈ ಬಗ್ಗೆ ಯಾರು ಹೇಳಿದರೋ ಅವರನ್ನೇ ಕೇಳ್ಕೊಳ್ಳಿ ಅಂತ. ರವಿ ಗಣಿಗವರು ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅನ್ನೋದನ್ನು ಈಗ ತಾನೇ ಪತ್ರಿಕೆ ಸ್ನೇಹಿತರ ಮುಖಾಂತರ ಗೊತ್ತಾಯಿತು. ಆದರೆ ನನಗೆ ಆ ರೀತಿಯ ಸಂಪರ್ಕವನ್ನು ಯಾರೂ ಮಾಡಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ, DK ಶಿವಕುಮಾರ್ ಅವರ ನೇತೃತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿ 5 ವರ್ಷ ಸರ್ಕಾರ ಆಳಬೇಕು ಅಂತೇಳಿ 136 ಜನ ಗೆಲ್ಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾತನಾಡಿದಾರೋ ನನಗೆ ಅದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ಅವರದೇ ಪಕ್ಷದ ಶಾಸಕರು ಈಗ ನಮಗೆ ಯಾವ ಆಫರ್ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತು ರವಿ ಗಣಿಗ ಏನಂತಾರೆ ಇದಕ್ಕೆ? ಇದಕ್ಕಿಂತ ದೊಡ್ಡ ಶೇಪ್ ಔಟ್ ಬೇರೆ ಏನಾದರೂ ಇದೆಯಾ? ಸಿದ್ದರಾಮಯ್ಯ ಮಾಡಿರುವಂಥ ಆರೋಪ ಶುದ್ಧ ಸುಳ್ಳು ಅಂತ ಇಷ್ಟು ಪ್ರೂಫ್ ಸಿಕ್ಕ ಮೇಲೂ ಮಹಾದೇವಪ್ಪ, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ ಇನ್ನೂ ಕೂಡ ಬಕೆಟ್ ಹಿಡಿತಾನೇ ಇದ್ದಾರೆ. ಆಪರೇಷನ್ ಕಮಲ ಆಗ್ತಾ ಇದೆ, ಆಪರೇಷನ್ ಕಮಲ ಆಗ್ತಾ ಇದೆ ಅಂತ ಹಳೇ ರಾಗ ಹಾಡ್ತಾನೇ ಇದ್ದಾರೆ. ತಮಾಷೆ ನೋಡಿ, ಚನ್ನಗಿರಿ ಶಾಸಕ ಶಿವಗಂಗಾ ವಿ ಬಸವರಾಜ್ ಅವರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಬಿಜೆಪಿಯಿಂದ 50-100 ಕೋಟಿ ಆಫರ್ ಬಂದಿತ್ತಾ ಅಂತ. ಅದಕ್ಕೆ ಆ ಶಾಸಕ ಹೇಳಿರೋದು ಏನು ಗೊತ್ತಾ? 50 ಕೋಟಿ ಆಫರ್ ಮಾಡಿ ನಮ್ಮನ್ನ ಖರೀದಿ ಮಾಡೋ ಸಾಮರ್ಥ್ಯ ಬಿಜೆಪಿಗೆ ಇಲ್ಲ ಅಂತ. ಅಂದ್ರೆ ಏನರ್ಥ? ಕಾಂಗ್ರೆಸ್ ಶಾಸಕರು 50-100 ಕೋಟಿಗಳಿಗೆ ಒಲಿಯೋದಿಲ್ಲ ಅಂತಾನ? ಇವರ ನಿರೀಕ್ಷೆ ಇನ್ನೂ ದೊಡ್ಡ ರೇಂಜಲ್ಲಿದೆ ಅಂತಾನ? ಬಿಜೆಪಿ ಅವರ ಹತ್ರ ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡುವಷ್ಟು ಹಣ ಇಲ್ಲ ಅಂತ ಈಗ ಕಾಂಗ್ರೆಸ್ ನಾಯಕನೇ ಒಪ್ಕೊಂಡ ಹಾಗಾಯ್ತಲ್ವಾ? ಈಗ ಬಿಜೆಪಿ ನಾಯಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯಗೆ ಮತ್ತು ರವಿ ಗಣಿಗ ಅವರಿಗೆ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಆಫರ್ ಕೊಟ್ಟಿರೋದಕ್ಕೆ ದಾಖಲೆ ಕೊಡಿ ನೋಡೋಣ ಅಂತ. ಮತ್ತೆ 50 ಕೋಟಿ ಆಫರ್ ಮಾಡಿ ಶಾಸಕರಿಗೆ ಬಿಜೆಪಿ ಅವರು ಆಫರ್ ಮಾಡಿದಾರೆ ಅಂತ ಹೇಳುತ್ತೆ. ನೋಡ್ರಿ, ಇದು ಏನಾಗಿದೆ ಅಂದ್ರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಬಂದ ನಂತರ ಇದನ್ನ ಡೈವರ್ಟ್ ಮಾಡೋದಕ್ಕೆ ಹಿಂಗೆ ಮಾತಾಡ್ತಾರೆ. ಅವರು ಯಾರಿಗೆ ಮಾಡಿದ್ದಾರೆ ಬೇಕಲ್ಲ, ಯಾರು ಮಾಡಿದ್ದಾರೆ ಅದು ಬೇಕಲ್ಲ. ಹೇಳಲ್ಲ, ಒಬ್ಬರ ಶಾಸಕರಾದರೂ ಬಂದು ನನಗೆ ಇಂಥ BJP ಲೀಡರ್ಸು ಅಥವಾ ಇಂಥವ್ರ ಮಧ್ಯವರ್ತಿಗಳು ಬಂದು ನನಗೆ 50 ಕೋಟಿ ರೂಪಾಯಿ ಏನಿದೆ ಹುಚ್ಚುತ್ತಾರ ಮಾತಾಡೋದ್ರಿಂದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ಪ್ರಭಾವ ಬೀರ್ತದೆ. 50 ಮಂದಿಗೆ 50 ಕೋಟಿ ಅಂದ್ರೆ ಎಷ್ಟು ದುಡ್ಡು ಆಯ್ತು? 2,500 ಕೋಟಿ ರೂಪಾಯಿ ಆಯ್ತು. ನೀವೇನು ಮಾತಾಡ್ತೀರ ನೀವು ಸೆನ್ಸರಿ ಅದ ನಿಮಗೆ? ಹೋಗಲಿ, ನಾ ಕೇಳೋದು 50 ಕೋಟಿ ರೂಪಾಯಿ ಕೊಡ್ತಾರ ಅಂತ ನೀವು ಆರೋಪ ಮಾಡ್ತಿರಲ್ಲ, ಅಂದ್ರೆ ನಿಮ್ಮವ್ರು ವ್ಯಾಪಾರ ಆಗ್ಲಿಕ್ಕೆ ತಯಾರಾಗ್ಯಾರ ನಂಗಾರೆ? ಕುರಿ ಕೋಣ ಕತ್ತಿ ನಾವು ನಿಮ್ಮ MLA ಅಂದ್ರೆ ನಾ ಹಂಗೆ ಭಾವಿಸಿಲ್ಲ. ಮಾರಾಟ ಮಾಡೋದು ಅವರು ಕುರಿ ಕೋಣ ಕತ್ತಿ ಮಾರಾಟ ಮಾಡ್ತಾರೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಜವಾಬ್ದಾರಿಯಿಂದ ಮಾತಾಡೋಕೆ ಮುಖ್ಯಮಂತ್ರಿಗಳಾದವರು
ಅವ್ರು ಹೇಳಿದ ಕೂಡಲೇ ಇವರೆಲ್ಲ ಹಿಂದಿಂದ ಎಲ್ಲರೂ ಶುರು ಮಾಡ್ತಾರೆ, ಹೌದು ಹೌದು ಅಂತ. ಯಾರು ಒಬ್ಬ MLA ಮುಂದೆ ಬಂದು ಹೇಳಿದ್ ನನಗೆ ಇಂಥವ್ ಕೊಡಕ್ಕೆ ಬಂದಿದ್ನಪ್ಪ ಅಂತ. ಅಟ್ಟರ್ ನಾನ್ಸೆನ್ಸ್. ಇದ್ರ ಜೊತೆ ಒಂದು ಸ್ಫೋಟಕ ವಿಚಾರವನ್ನ ಕೂಡ ಜೋಶಿ ಹೊರ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರನ್ನ CM ಕುರ್ಚಿ ಏರೋದಕ್ಕೆ ಬಿಡಬಾರ್ದು ಅಂತ ಇದೇ ಸಿದ್ದರಾಮಯ್ಯ 2018ರಲ್ಲಿ ಕಾಂಗ್ರೆಸ್ ಶಾಸಕರನ್ನ BJPಗೆ ಹೋಗಿ ಅಂತ ಕಳಿಸಿದ್ರಂತೆ. ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ. ಹಾಗಾದ್ರೆ ಅವತ್ತು ಆಪರೇಷನ್ ಕಮಲಕ್ಕೆ ಕುಮ್ಮಕ್ಕು ಕೊಟ್ಟವ್ರು ಯಾರು? JDS ಜೊತೆ ಸರ್ಕಾರ ರಚನೆ ಇಷ್ಟ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರನ್ನ BJPಗೆ ಕಳಿಸಿದಂತಹ ಸಿದ್ದರಾಮಯ್ಯನವರಿಗೆ ಈಗ ಈ ಸುಳ್ಳು ಆರೋಪ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ವೀಕ್ಷಕರೇ, ಚಳಿಗಾಲದ ಅಧಿವೇಶನ ಹತ್ರ ಬರ್ತಾ ಇದೆ. ವಿರೋಧ ಪಕ್ಷ ಈಗಾಗಲೇ ಮೂಡ, ವಾಲ್ಮೀಕಿ, ವಕ್ಫ್, ಅಬಕಾರಿ ಹೀಗೆ ಹಲವಾರು ಹಗರಣಗಳ ಬೆನ್ನು ಬಿದ್ದಿದೆ. ಈಗ ರೇಷನ್ ಕಾರ್ಡ್, BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇರೋದು ಕೂಡ ಒಂದು ಪ್ರಮುಖ ಇಶ್ಯೂ ಆಗ್ತಾ ಇದೆ. ಗ್ಯಾರಂಟಿಗಳ ಫ್ಲಾಪ್ ಶೋ ಬಗ್ಗೆ ಕೂಡ BJP ಧ್ವನಿ ಎತ್ತುವಂತ ಸಾಧ್ಯತೆ ಇದೆ. ಇದರ ಮಧ್ಯ 40% ಕಮಿಷನ್ ಆರೋಪ ಕೂಡ ಸುಳ್ಳು ಅಂತ ಪ್ರೂವ್ ಆಗಿದೆ. ಇದನ್ನು BJP ಈ ಬಾರಿ ಪ್ರಸ್ತಾಪ ಮಾಡೋ ಅಂದಾಜಿದೆ. ಸೊ ಇದೆಲ್ಲದ್ರಿಂದ ಹೇಗಾದ್ರೂ ಡೈವರ್ಟ್ ಮಾಡಬೇಕು ಹೀಗಂತ ಸರಿಯಾದ ಟೈಮಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಈ 50 ಕೋಟಿ ಆಫರ್ ಕಥೆಯನ್ನ ಸೃಷ್ಟಿ ಮಾಡಿಕೊಂಡು ಬಂದಿದೆ. ಬಟ್ ಅದು ಸಹ ಎರಡೇ ದಿನದಲ್ಲಿ ಟುಸ್ ಪಟಾಕಿ ಆಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ಬಳಿ ಈಗ ಇರೋದು ಕೋವಿಡ್ ಅಸ್ತ್ರ ಮಾತ್ರ. ಆದರೆ ಅದರಿಂದ BJPಯ ಸದ್ದಡಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಚಳಿಗಾಲದ ಅಧಿವೇಶನಕ್ಕೂ ಮೊದಲು ಸಿದ್ದರಾಮಯ್ಯ ED ಎದುರು ಹಾಜರಾಗಬೇಕಾಗತ್ತೆ. ಮುಂದೇನು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ತಮ್ಮ ಬಣದ ಬಕೆಟ್ಗಳನ್ನೆಲ್ಲ ಸೇರಿಸ್ಕೊಂಡು BJP ವಿರುದ್ಧ ಹೊಸ ಹೊಸ ಆರೋಪಗಳನ್ನ ಹುಟ್ಟು ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದು. ಬಟ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಗ್ಗ ಹಾವಾಗಿ ಕಚ್ಚುತ್ತೆ ಅಂತ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.